ನಮಸ್ಕಾರ. ನುಡಿ ಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಅಕ್ಕನ ದೇವರು ನಮ್ಮ ದೇವರು. ಅಕ್ಕ ಮಹಾದೇವಿಗೆ ಎಲ್ಲದರಲ್ಲೂ ಎಲ್ಲರಲ್ಲೂ ಚನ್ನಮಲ್ಲಿಕಾರ್ಜುನನೇ ಕಾಣುತ್ತಿದ್ದ. ಆಕೆಯ ದೇವರು ಈ ವಿಶ್ವವನ್ನು ಮೀರಿದ್ದು. ನಮ್ಮ ದೇವರು ಹಾಗಲ್ಲ. ನಮ್ಮ ದೇವರು ನಮ್ಮ ಕುಲಕ್ಕಷ್ಟೇ ದೇವರು, ನಮ್ಮ ಜಾತಿಗಷ್ಟೇ ದೇವರು, ಕಷ್ಟ ಬಂದರಷ್ಟಕ್ಕೆ ದೇವರು. ನಾವು ಸೀಸನ್ ನೋಡಿ ದೇವರನ್ನು ಮಾಡಿಕೊಳ್ಳೋರು. ನಾವು ಸೀಸನ್ಡ್ ಭಕ್ತರು. ಕಷ್ಟ ಬಂತು ಅಂದರೆ ದೇವರ ಗುಡಿಗೆ ಹೋಗ್ತೀವಿ. ಆಗ ದೇವರು ಏನಂತಾನೆ, ನಮ್ಮ ಜಗಳ ನಾವೇ ಬಗೆಹರಿಸಿಕೊಂಡು ದೇವರಾಗಿದ್ದೀವಿ, ನೀವು ಹಾಗೆ ನಿಮ್ಮ ಜಗಳ ನೀವೇ ಬಗೆಹರಿಸ್ಕೊಳ್ಳಿ, ನೀವು ದೇವರಾಗ್ತೀರಿ ಅಂತಾನೆ. ಅಕ್ಕ ಮಹಾದೇವಿಯ ಚನ್ನಮಲ್ಲಿಕಾರ್ಜುನನ ಮೇಲಿನ ದೇವ ಪ್ರೇಮ ವಸ್ತು ವಿಷಯಗಳಿಗೆ ಸೀಮಿತವಾಗಿರಲಿಲ್ಲ, ನಾಮರೂಪಗಳಿಗೆ ಸೀಮಿತವಾಗಿರಲಿಲ್ಲ. ಆಕೆಯದ್ದು ಬಯಲಾಚೆಗಿನ ಬೆಳಗು. ವಿಶ್ವದಾಚೆಗಿನ ಸತ್ಯವನ್ನು ಪ್ರೇಮಿಸಿದವಳು ಅಕ್ಕ. ನಮ್ಮ ಕತೆ ಏನಾಗಿದೆ ಅಂದರೆ, ತಲೆ ದೊಡ್ಡದಾಗಿದೆ, ಕೈಯಲ್ಲಿ ದುಡ್ಡು ಬಂದಿದೆ, ಆದರೆ ಹೃದಯ ಬಾಡಿದೆ. ತಲೆ ಇರಬೇಕು, ಕೈಯೊಳಗೆ ಭಗೀರಥ ಪ್ರಯತ್ನ ಇರಬೇಕು, ಹೃದಯದೊಳಗೆ ಮುಗ್ಧ ಮನಸ್ಸಿನ ಮಗುವಿನ ಪ್ರೇಮ ಇರಬೇಕು. ಅದು ಶಿಕ್ಷಣ. ಓದಿ ಓದಿ ಯಾರೂ ಪಂಡಿತರಾಗಿಲ್ಲ. ಹೃದಯದಲ್ಲಿ ಪ್ರೇಮ ಇದ್ದವನೇ ಪಂಡಿತ ಅಂತ ಕಬೀರರು ಹೇಳ್ತಾರೆ. ಎದೆಯೊಳಗೆ ಬರೀ ಅಕ್ಷರ ತುಂಬಿದ್ದರೆ ಅವನನ್ನು ವಿದ್ಯಾವಂತ ಅನಕ್ಷರಸ್ಥ ಎನ್ನಬಹುದು. ನಮ್ಮ ಪ್ರೇಮ ಪವಿತ್ರವಾಗಿ ಉಳಿದಿಲ್ಲ. ನಮ್ಮ ಪ್ರೇಮದಲ್ಲಿ ವ್ಯವಹಾರ ಬಂದಿದೆ, ವಿಷಯಗಳ ವಾಸನೆ ಬಡಿದಿದೆ. ಯಾಜ್ಞವಲ್ಕ ಅಂತ ಒಬ್ಬರು ಇದ್ದರು. ಅವರ ಪತ್ನಿ ಮೈತ್ರೇಯಿ. ಆಕೆ ಒಮ್ಮೆ ಈ ಜಗತ್ತಿನಲ್ಲಿ ಜನ ಅಧಿಕಾರ, ಸಂಪತ್ತು, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಮಕ್ಕಳನ್ನು ಇಷ್ಟೆಲ್ಲ ಪ್ರೀತಿ ಮಾಡ್ತಾರಲ್ಲ, ಏಕೆ ಎಂದು ಕೇಳಿದಳು. ಅದಕ್ಕೆ ಯಾಜ್ಞವಲ್ಕ, ಯಾತಕ್ಕೆ ಪ್ರೀತಿ ಮಾಡ್ತಾರೆ ಅಂದರೆ, ಯಾರು ಇನ್ನೊಬ್ಬರ ಮೇಲಿನ ಪ್ರೀತಿಗಾಗಿ ಪ್ರೀತಿ ಮಾಡೋಲ್ಲ, ತನ್ನ ಮೇಲಿನ ಪ್ರೇಮಕ್ಕೆ ಪ್ರೇಮ ಮಾಡ್ತಾರೆ, ತನ್ನ ಸುಖಕ್ಕೆ ಪ್ರೀತಿ ಮಾಡ್ತಾರೆ ಎಂದು ಉತ್ತರಿಸಿದರು. ಒಳ್ಳೆ ಗಾಡಿ ತಗೊಂಡಿರ್ತೀರಿ, ಅದು ನನ್ನ ಕನಸು, ಅದು ನನ್ನ ಪ್ರಾಣ ಅಂತೀರಿ. ಒಂದು ದಿನ ಅಪಘಾತವಾಯಿತು. ಡ್ರೀಮ್ ಗರ್ಲು ಎರಡೂ ಬಿಟ್ಟು ನೀವು 108 ಗಾಡಿಯಲ್ಲಿ ಹೋಗ್ತೀರಿ, ಅಂದರೆ ಆಂಬುಲೆನ್ಸ್ನಲ್ಲಿ ಹೋಗ್ತೀರಿ. ನಿಮಗೆ ಅದರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂದರೆ ಗಾಡಿಯನ್ನು ಆಂಬುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿತ್ತು. ಹಾಗೆ ಮಾಡಲಿಲ್ಲ ನೀವು. ಯಾಕೆ ಅಂದರೆ, ನೀವು ಪ್ರೀತಿಸಿದ್ದು ನಿಮ್ಮನ್ನು, ಅಂದರೆ ಮನುಷ್ಯ ಸುಖ ಕೊಡುವುದನ್ನು ಪ್ರೀತಿ ಮಾಡ್ತಾನೆ ಮತ್ತು ದುಃಖ ಕೊಡುತ್ತೆ ಎನ್ನುವುದು ಗೊತ್ತಾದ ತಕ್ಷಣ ಅದನ್ನು ಬಿಟ್ಟುಬಿಡ್ತಾನೆ. ಇದು ಮನುಷ್ಯನ ಸ್ವಭಾವ ಅಂತಾರೆ ಯಾಜ್ಞವಲ್ಕರು. ನಮಸ್ಕಾರ, ಧನ್ಯವಾದಗಳು.